ಲೆಕ್ಕದಂಗೆ ನೋಡಿದ್ರೆ ಈ ಮನೆ ಒಟ್ಟು ಆಸ್ತಿ ನನಗೆ ಬರಬೇಕು. ನಮ್ಮ ಅಣ್ಣ ಇದ್ದೀನಂತಂದ್ರೆ ಅದು ಮಾತು ಬೇರೆ. ನಮ್ಮ ಅಣ್ಣ ಇಲ್ಲ, ನಮ್ಮ ಅಣ್ಣ ಇದ್ದೀನಂದ್ರೂ ಅರ್ಧ ಆಸ್ತಿ ಲೆಕ್ಕದಂಗೆ ನನಗೆ ಬರಬೇಕು. ಅಂಥದ್ರಾಗ ಈಗ ತೊಗೊಂಡಿದ್ದ ರೊಕ್ಕ ನಾನು ವಾಪಸ್ ಕೊಡೋ ಪರಿಸ್ಥಿತಿ ಬಂದದ. ಎಲ್ಲ ಈ ಹಾಳಾದ ಅತಿಗೆಮ್ಮನ ನಿಂತ ಏನು ಹಚ್ಚಿಡ್ತಾಳೋ ಬೆಂಕಿ ನಮ್ಮ ಅವ್ಗ. ನಮ್ಮ ಅವ್ ನೋಡಿದ್ರೆ ಆಕಿ ಹೇಳ್ದಂಗೆ ಕುಣಿತ. ಅವ್ವ ಏನು ಮಾಡ್ಲಕತ್ತಿತ್ತು? ಒಂದು ಜರ ಬಾ ಇಲ್ಲಿ. ಬರ್ತೀನಂತ ಒಂದು ಜರ ನಿಂದರು. ಈ ಸಿಟ್ಟೇನಿದ್ರು ಭೀ ನಮ್ಮ ಅತ್ತಿಗೆ ಮುಂದೆ ಮಾಡಬೇಕು. ಈಗ ನಮ್ಮವು ಏನಾರ ನಾ ಇಟ್ಟಂದು ಸಿಟ್ಟಿನಾಗ ಇದ್ದಿದ್ದು ನೋಡಿದಳು ಅಂತಂದ್ರೆ ಮತ್ತೆ ಇದಕ್ಕೂ ಒಂದು ಏನಾರ ಹೇಳಕ್ಕೆ ನಿಂದಿರ್ತಾ. ಯಾಕೆ ಬೇಕು? ಹ್ಞೂ ಹೇಳವ ಏನು? ಅವ್ವ ಈಗ ಈ ದುಡ್ಡು ತಗೋ, ಇದ್ರಾಗ 1.5 ಲಕ್ಷ ರೂಪಾಯಿ ಅವ. ಇವು ನಿಮ್ಮದು ಖರ್ಚಿಗೆ ಅದು ಮಾಡ್ಕೊರಿ. ಮತ್ತು ಮುಂದೆ ಯಾವಾರ ಬಂದು ಅಂತಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಮಾಡಿ ಕೊಟ್ಬಿಡ್ತೇವಂತ. ಅವು 10 ಲಕ್ಷ ರೂಪಾಯಿ ಏನು ತೊಗೊಂಡಿದ್ದೇವಲ್ಲ, ಅದ್ರಾಗ ಇವು 1.5 ಲಕ್ಷ ರೂಪಾಯಿ ತೊಗೋರಿ. ಮತ್ತು ಉಳ್ದಿವು ಸ್ವಲ್ಪ ಸ್ವಲ್ಪ ಮಾಡಿ ಕೊಡ್ತೀವಂತ. ಹ್ಞೂ ಇವು 1.5 ಲಕ್ಷ ಅದಾವೇನುವ? ಹ್ಞೂ ಆಯ್ತು ತಗೋ. ಸಂಜಿಕಾ ನಿಮ್ಮ ಅಪ್ಪ ಬರ್ತಾರಲ್ಲ ಹೇಳ್ತೀನಂತ ಹೇಳಿ ಅವ್ರ ಕೈಯಾಗ ಕೊಡ್ತೀನಿ ತಗೋ. ಪ್ರಮೀಳಾ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡವ. ಇದೇನು ನಮ್ಮವ್ವ ಅಪ್ಪ ಹಿಂಗೆ ರೊಕ್ಕ ಕೊಟ್ಟು ವಾಪಸ್ ಕೇಳಾಗತ್ತಾರ ಅಂಥೇಳಿ ಮನ್ಸಿಗೆ ಬೇಜಾರು ಮಾಡ್ಕೋಬೇಡ ಮಗಳ. ಅದು ಎಷ್ಟು ರೊಕ್ಕನೇ ಇಲ್ದಂಗೆ ಆಗಿಬಿಟ್ಟದ, ಪರಿಸ್ಥಿತಿ ಭಾಳ ವಜ್ಜಾಗ್ಬಿಟ್ಟದ. ಹಾಗಾಗಿ ಕೊಟ್ಟಿದ್ದ ರೊಕ್ಕ ಕೇಳಂಗಾಯ್ತು. ಇದ್ದಿಲ್ಲ ಅಂತಂದ್ರೆ ನಾವು ಕೇಳ್ತಿದ್ದಿಲ್ಲ. ಈಗ ಅದೇನು ಉಳ್ದದಲ್ಲ, ಅದು ಇದ್ದಾಗ ಸ್ವಲ್ಪ ಸ್ವಲ್ಪ ಮಾಡಿ ಕೊಟ್ಬಿಡ್ರಿ ಏನು. ಅದೇನು ಮೈ ಮೇಲೆ ತೊಗೊಳಕ್ಕೆ ಹೋಗ್ಬೇಡ್ರಿ, ಕೊಡಬೇಕು ಅಂತ ಮತ್ತು ಹೊರಗೆ ಅಲ್ಲಿ ಇಲ್ಲಿ ಏನು ತೆಗಿಲಕ್ಕೆ ಹೋಗ್ಬೇಡ್ರಿ. ಅದೇನು ಬಿಸ್ನೆಸ್ಸಿಗೆ ಹಾಕ್ಯಾನಲ್ಲ ನಿನ್ನ ಗಂಡ, ಅದ್ರಾಗ ಏನಾರ ಆದಾಯ ಅದು ಬಂತು ಮಾಡ್ತು ಅಂತಂದ್ರು ಕೊಟ್ಬಿಡ್ರಿ ಅಂತ. ಏನು ಸುಮ್ಮನೆ ಕೊಡಬೇಕಲ್ಲ ಅಂಥೇಳಿ ಮೈ ಮೇಲೆ ತೊಗೊಂಡು ಅಲ್ಲಿ ಇಲ್ಲಿ ಸಾಲ ಮಾಡ್ಕೊತ ಕೂಡಬೇಡ್ರಿ ಏನು. ಹೇಳು ಅಳಿಯರಿಗೆ ಭೀ ಹೇಳು ಏನು. ಇಲ್ಲವ, ನಾ ಏನು ಬೇಜಾರಾಗಿಲ್ಲ ತಗೋ, ನನಗೂ ಅರ್ಥ ಆಯ್ತು. ನಾ ಏನು ಸಿಟ್ಟಾಗಿಲ್ಲ. ಇದು ರೊಕ್ಕ ಏನು ಮಾಡು, ಅಪ್ಪು ಬರೋದು ಕೊಟ್ಬಿಡು ಹೇಳಿ. ಅಲ್ಲೇ ಇರು, ಇಲ್ಲೇ ಒಂದು ಜರ ನಾ ಇದು ರೊಕ್ಕ ಒಳಗೆ ಒಯ್ದಿಟ್ಟು ಬರ್ತೀನಿ. ನೀ ಕೊಣೆಗೆ ಹೋಗಿ ಕೂಡಬೇಡ. ಮತ್ತು ನಾ ನೀನು ಕರ್ಲೆಕ್ಕೆ ಬರ್ಬೇಕಾಗ್ತದ. ಒಂದು ಜರ ನಿಂದ್ರು, ಇದು ರೊಕ್ಕ ಇಟ್ಟು ಬರ್ತೀನಂತ. ಮತ್ತೆ ಯಾಕೆ ನಿಂದ್ರಂದು ನಮ್ಮವ್ವ? ರೊಕ್ಕ ಕೊಡೋದು ಕೊಟ್ಟಿನಿ, ಮಾಡೋದು ಮಾಡೀನಿ, ಮತ್ತು ಯಾಕೆ ನಿಂದಿರ್ಸ್ಕೊಂಡು ನಿಂತೋಳ ಏನು? ಹೇಳವ ಏನು, ಯಾಕೆ ನಿಂದಿರ್ಲಕ್ಕೆ ಹೇಳ್ದಿ? ಪ್ರಮೀಳಾ, ನಾನು ನಿನಗೆ ಅವತ್ತೇ ಹೇಳಿನಿಲ್ಲ, ಇವು ಬಟ್ಟೆ ಹಾಕ್ಕೊಂಡು ನಿಂದಿರ್ಬೇಡ ಮನ್ಯಾಗ. ನೈಟಿ ಹಾಕೋ, ಇಲ್ಲ ಸೀರೆ ಹಾಕೋ, ಇಲ್ಲ ಚೂಡಿದಾರ್ ಹಾಕೋ ಅಂತ ಹೇಳಿದ್ರಿ. ಮತ್ತು ನಾ ಇದೇ ಹಾಕೊಂಬಂದು ನಿಂದಿರ್ತೀವ. ನಿನ್ನ ಮನ್ನ ಎಷ್ಟು ಚಂದ ಕಾಣತ್ತಿದ್ ಗೊತ್ತೇನು ಸೀರೆ ಹಾಕ್ಕೊಂಡು. ಅದು ಬಿಟ್ಟು ಈಗ ಮತ್ತೆ ಇದಕ್ಕೆ ಬಂದಿ ನೋಡು. ಏನು ಹೇಳ್ಬೇಕು ನಿನಗೆ? ಇಷ್ಟಕ್ಕೂ ನೀ ಜಳಕಕ್ಕೆ ಹೋಗಿದ್ದಲ್ಲ, ಅವಾಗ ನಿನ್ನ ಕೊನೆಗೆ ನೈಟಿ ತಂದಿಟ್ಟಿದ್ದ ನೋಡಿಲ್ ಕಾಣಿಸ್ತದ. ನೀ ಏನು ನೋಡ್ಬಿ ಹಾಕೊಂಡಿಲ್ಲ ಅನ್ಬೇಕು. ಇಲ್ಲವ, ನನಗೆ ಕೃತಿಕಾ ಹೇಳಿದಳು, ಹಿಂಗೆ ಅಜ್ಜಿ ಹೊಸ ನೈಟಿ ತೊಗೊಂಡಾಳಂತ, ನಿನಗೆ ಹಾಕೋ ಅಂತ ಹೇಳಾಳ ಮಮ್ಮಿ ಅಂತ ಅಂತು. ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲವ. ಅವು ನೈಟಿ ಹಳಿ ಮಾಡಲ್ ಅದಾವ, ಅವೇನು ನನಗೆ ಇಷ್ಟ ಆಗಲಿಲ್ಲ ಅಷ್ಟೊಂದು. ನೀ ನನಗೊಂದು ಮಾತು ಹೇಳಬೇಕು ಬೇಡ, ಸುಮ್ಮನೆ ತೊಗೊಂಡು ಬಂದುಬಿಟ್ಟಿದ್ದಿ. ನಾನು ಆನ್ಲೈನ್ನಾಗ ಆರ್ಡ್ರ್ ಮಾಡ್ಕೋತಿದ್ದ, ನೀ ಯಾಕೆ ತಂದುಬಿಟ್ಟು? ಅವು ನಿನಗೆ ಓಲ್ಡ್ ಮಾಡಲ್ಲ ಅದುವೇನು? ಒಂದು ಸರಿ ಹಾಕೊಂಡು ನೋಡು, ಅವಾಗ ಗೊತ್ತಾಗ್ತದೆ ನಿನಗೆ. ಓಲ್ಡ್ ಮಾಡಲ್ಲ ಹೊಸ ಮಾಡಲ್ಲ ಅನ್ಕೋತ. ಈಗ ನೀ ಹಾಕೊಂಡಿದ್ದಲ್ಲ, ಇದು ಹೊಸ ಮಾಡಲ್ಲ. ಇದು ಎಷ್ಟು ಚಂದ ಕಾಣಿಸ್ತದೆ ಅವ್ವ ನಿನಗೆ. ಅದೇನು ಅದು ಪ್ಯಾಂಟ್ ಹಾಕ್ಕೊಂಡು ನಿಂದಿರ್ತೇನೋ ನಿನಗೆ ಚಂದ ಅನ್ನಿಸ್ತದೆ. ನನಗೆ ಒಂದಿಟ್ಟು ಪಸಂದ್ ಬರಲ್ಲ ಗೊತ್ತೇನು. ಅದು ಏನು ಚಂದ ಕಾಣಿಸ್ತದೆ ಏನೋ ನಿಮಗೆ. ನಿಂದ್ರು, ಈಗ ಪೂಜೆ ಹಾಕೊಂಡು ಬರ್ತಾಳ ನೋಡು ಎಷ್ಟು ಚಂದ ಕಾಣಿಸ್ತದೆ ಅಂಥೇಳಿ. ನಿನಗೆ 2 ಆಕಿಗೆ 2 ಅಂಥೇಳಿ ತೊಗೊಂಡು ಬಂದಿದ್ದ. ಆಕಿ ಮೊದಲ ನೈಟಿ ಚೂಡಿದಾರ ಸೀರೆ ಎಲ್ಲ ಹಾಕೋತುಳಕಿ. ಮೊದಲು ಸೀರೆ ಅಷ್ಟು ಹಾಕೋತಿದ್ದಿಲ್ಲ ಪೂಜಾ. ನಿಮ್ಮಣ್ಣ ಹಿಂಗೆ ಸರಿ ಹೋದಳಕ ಈಗೆಲ್ಲ ಬಿಟ್ಟು ಪಾಪ ಬರೀ ಸೀರೆನ ಉಡ್ತಾ. ಅದಕ್ಕೆ ಬೇಡ ಈ ಟೈಮಿಗೆ ಜರ ಆಕಿಗೆ ಅಷ್ಟು ಸೀರೆ ಉಡ್ಲಕ್ಕೆ ಸ್ವಲ್ಪ ಇದು ಆಗ್ಬಿಡ್ತದೆ ಅಂಥೇಳಿ ನಾನೇ ಹಾಕೊಂಡ್ರೆ ಹಾಕೋಲ್ಯಾಕಂಥೇಳಿ ನೈಟಿ ತೊಗೊಂಡು ಬಂದೀನಿ. ಆಕಿಗೆ ಹೇಳೀನಿ, ಈಗ ಹಾಕೊಂಡು ಬಾವ ನೋಡಮ್ಮಿ ಹ್ಯಾಂಗಾಗ್ಯದ ಅಂತ ಹೇಳೀನಿ. ಈಗ ಹಾಕೊಂಡು ಬರ್ತಾಳೆ, ನಿಂದ್ರು ಜರ ಇಲ್ಲೇ ಒಳಗೆ ಹೋಗ್ಬೇಡ ನೋಡು, ಆವಾಗ ಗೊತ್ತಾಗದ ನಿನಗೆ ಎಷ್ಟು ಚಂದ ಕಾಣಿಸ್ತಾವ ನೈಟಿ ಅಂಥೇಳಿ. ಅಂದ್ರೆ ನೀ ಅತ್ತಿಗೆಮ್ಮಗೆ ತಂದಿದ್ದಂತ ಹೇಳಿ ನನಗೆ ತಂದಿದ್ದಿ ಅಂದ್ರೆ ಮಗಳಿಗೆ ಅಂಥೇಳಿ ತೊಗೊಂಡು ಬಂದಿಲ್ಲ ನೀನು. ಅತ್ತಿಗೆಮ್ಮಗೆ ಬೇಕಾಗಿತ್ತೇನೋ, ಮತ್ತು ನಾ ಏನಾರ ಅಂತೀನಿ ಅಂಥೇಳಿ ನನಗೆ ತೊಗೊಂಡು ಬಂದಿದ್ದೇನೋ ಫಾರ್ಮಾಲಿಟಿಗೆ. ಆಯ್ತು, ಇದ್ರಾಗೂ ಹುಡುಕ್ದೆ, ಇದ್ರಾಗೂ ಒಂದು ದೋಷ ಹುಡುಕ್ಬಿಟ್ಟು ನೋಡು. ಹಿಂಗಾದ್ರೆ ಸರಿ ಇರಲ್ಲ ಹೇಳಾಕತ್ತೀನಿ. ಸಂಬಂಧಗೋದಾಗ ಬಿರುಕು ಬಿಡ್ತಾವ. ನನಗೆ ನೀನು ಅಷ್ಟೇ ಮತ್ತು ಪೂಜಾನೂ ಅಷ್ಟೇ, ಯಾರು ಹೆಚ್ಚಿಲ್ಲ ಯಾರು ಕಮ್ಮಿಲ್ಲ. ನಿಮ್ಮ ಅಣ್ಣ ಇದ್ದೀನಂದ್ರೆ ಎಲ್ಲ ಅವ ನಿಂತು ಮಾಡ್ತೀನು. ಪಾಪಿಗೆ ಅಕ್ಕಿಗಾರ ಯಾರು ನಮಗೆ ಬಿಟ್ಟು ಇಷ್ಟಕ್ಕೂ ಈ ಟೈಮಿಗೆ ಹೊಸ ಬಟ್ಟೆ ಉಡಬಾರ್ದು. ಅದಕ್ಕೆ ಅವು ಅವಾಗೆ ತೊಗೊಂಡು ಬಂದಿದ್ದ ಜಲ್ಜಾ ಕೊಟ್ಟಿನ ಒಂದು 4-5 ಸರಿ ಹಾಕೊಂಡಿಳಕಿ. ಹಾಕ್ಕೊಂಡು ನೀರಾಗ ಇದು ಮಾಡಿ ಈಗ ಆಕಿಗೆ ನಿಮ್ಮ ಅತ್ತಿಗೆಮ್ಮಗೆ ಹಾಕೊಳ್ಳೋಕೆ ಕೊಟ್ಟೀನಿ. ಈಗ ಹಾಕೊಂಡು ಬರ್ತಾಳ, ಜರ ನಿಂತು. ಪೂಜಾ ಆಯ್ತೇನು? ಬಾವ ನೋಡಮ್ಮಂತ ಹೆಂಗಾಗ್ಯವ? ಹಾಂ ರೀ ಅತ್ತಿ ಬಂದ್ರಿ.
ಪೂಜಾ ಎಷ್ಟು ಚಂದ ಕಾಣತ್ತಿದ್ ಗೊತ್ತೇನ ನೀನು? ಆ ಈ ಡಿಸೈನು ಈ ಕಲರು ಭಾರಿ ಚಂದ ಕಾಣತ್ತಾವ ನೋಡಿ. ನಿನಗಂತೂ ಮಸ್ತ್ ಒಪ್ಲತ್ತಾವ ನೋಡು. ನೋಡು ಅಲ್ಲಿ ಎಷ್ಟು ಚಂದ ಕಾಣಕತ್ತಾಳ ನಿಮ್ಮ ಅತ್ತಿಗೆ. ಅದು ಹಳಿದು ಮಾಡಲ್ ಅಂತ ಅಂದಿಯಲ್ಲ, ನೋಡು ಹಳಿ ಮಾಡಲ್ ತಂದಿನಿ ನೈಟಿ ಅಂತ ಹೇಳಿ. ಎಷ್ಟು ಚಂದ ಅದಾವ, ಡಿಸೈನ್ ಆಯಿತು ಕಲರ್ ಆಯಿತು, ಎಷ್ಟು ಚಂದ ಆರಿಸ್ಕೊಂಡು ತೊಗೊಂಡು ಬಂದಿನಿ. ಈಕಿ ಓಲ್ಡ್ ಮಾಡಲ್ ಅಂತ ಬರೀ ಇದೊಂದು ಪ್ಯಾಂಟ್ ಒಂದು ಸಿಗಿಸ್ಕೊಂಬಂದು ನಿಂದ್ರದ್ ಕಲ್ತಾಳ. ಹೋಗಿ ನೀನು ಹಾಕೊಂಡು ಬಾ, ಹೋಗಿ ನೋಡ್ತೀನಿ ಅಂತ ಹೆಂಗೆ ಕಾಣಿಸ್ತಿ. ಪ್ರಮೀಳಾ ಹೋಗಿ ಹಾಕೊಂಡು ಬಾ ನೋಡಮ್ಮಂತ ಹೆಂಗೆ ಕಾಣಿಸ್ತಾವ ಅಂಥೇಳಿ. ನಿನಗೂ ಚಲೋ ಅನ್ನಿಸ್ತಾವ, ಅಡ್ಡಿ ಇಲ್ಲ, ಹಾಕೋಬೋದು. ಅದೇ ಒಂಥರ ಕಂಫರ್ಟ್ ಅನ್ನಿಸ್ತದ ಈ ಬಟ್ಟೆಕಿನ. ಹ್ಞೂ ರೀ ಅತ್ತಿಗೆಮ್ಮ ಹಾಕೋತೀನಿ. ಖರೆ ಇವತ್ತು ಹಾಕೊಳ್ಳಲ್ಲ, ನಾಳೆಗೆ ಡೆಫಿನೆಟ್ಲಿ ಹಾಕೋತೀನಂತ. ನನಗೂ ಒಂದು ರೀತಿ ಕಲರ್ ಅದೆಲ್ಲ ಡಿಸೈನ್ ಎಲ್ಲ ಇಷ್ಟ ಆಯಿತು. ನಾಳೆಗೆ ಹಾಕೋತೀನಂತ್ರಿ. ನಾಳೆಗೆ ಹಾಕ್ಕೊಂಡು ಫಸ್ಟ್ ನಿಮಗೆ ತೋರಿಸ್ತೀನಿ ಆಯಿತಾ. ಇವತ್ತು ಹಾಕೊಂಬಲ್ಲ ಅತ್ತಿಗೆಮ್ಮ, ಯಾಕೋ ಅಷ್ಟೊಂದು ಇಷ್ಟ ಇಲ್ಲ ಹಾಕೊಳ್ಳೋಕೆ, ಇವತ್ತು ಮನಸ್ಸಿಲ್ಲ. ನಾಳೆಗೆ ಹಾಕೋತೀನಿ ತಗೋರಿ. ಹ್ಞೂ ಹಾಗೆ ಮಾಡು. ನಿನಗೆ ಇವತ್ತು ಮನಸ್ಸಿಲ್ಲ ಅಂತಂದ್ರೆ ನಾಳೆಗೆ ಹಾಕ್ಕೊಂಡ್ಬಿಡು. ನಾನು ಇದ್ರದ್ದು ಜೋಡಿ ದಿನ ಒಂದದಲ್ಲ ಅದು ಹಾಕೋತೀನಿ, ನೀನು ಹಾಕ್ಕೊಂಡ್ಬಿಡು. ಪೂರಿ ಅತ್ತಿಗೆಮ್ಮ ಆಯ್ತು. ಪೂಜಾ ನೀನು ಭಾಳ ಹೊತ್ತು ಹಿಂಗೆ ನಿಂದಿರಬೇಡ, ಹೋಗು ಕೋಣೆಗೆ ಹೋಗಿ ಜರ ರೆಸ್ಟ್ ಮಾಡು. ನಾನು ಜರ ನೆದರ್ ತೆಗಿಲಕ್ಕೆ ಅದೆಲ್ಲ ತೊಗೊಂಡು ಬರ್ತೀನಂತ, ನೀ ಕೋಣೆಗಿರು, ತೊಗೊಂಡು ಬರ್ತೀನಂತ. ಅಯ್ಯೋ ಅತ್ತಿ, ನನಗೇನು ದೃಷ್ಟಿ ಆಗಲ್ಲ ತಗೋರಿ. ನಾವೇನು ಎಲ್ಲರೂ ಮನೆಯವ್ರೇ ಇದ್ದೀವಲ್ಲ, ಹೊರಗಿನವ್ರೇನು ಯಾರಿಲ್ಲ. ದೃಷ್ಟಿ ಏನು ಬ್ಯಾಡ್ ಬಿಡ್ರಿ ಅತ್ತಿ. ಸುಮ್ಮನೆ ದೃಷ್ಟಿ ಆಗ್ಲಕ್ಕ ಮನೆಯವರು ಹೊರಗಿನವರು ಅಂತ ಏನಿರಲ್ಲ. ದೃಷ್ಟಿ ಹಾಗೆ ಆಗ್ತದ, ಅದು ಮನೆಯವ್ರಲಿಂತ ಆಗ್ತದ, ಹೊರಗಿನವ್ರನಿಂತ ಆಗ್ತದ, ಹೇಳಕ್ಕೆ ಬರಲ್ಲ. ಈಗ ನೋಡು, ಈಗ ನೀ ಚಂದ ಕಾಣತ್ತಿದ್ದಿ, ನಾನು ಈಗ 2-3 ಸರಿ ಅಂದ ಎಷ್ಟು ಚಂದ ಕಾಣತ್ತಿದವ ಅಂತ. ದೃಷ್ಟಿ ಆಗ್ಬಿಡ್ತದ, ಅದು ಆಟೋಮೆಟಿಕ್ಕ, ಹೇಳಕ್ಕೆ ಬರಲ್ಲ. ಅದು ಏನೋ ಅಂತಾರಲ್ಲ, ಕಣ್ಣಿಗೆ ಕಲ್ಲು ಹೊಡಿತಂತ, ಹಂಗಾಗ್ಬಿಡ್ತದ. ಈ ಟೈಮಿಗೆ ಯಾವುದು ಇದು ಮಾಡಬಾರ್ದು, ಕೇರ್ಲೆಸ್ ಮಾಡಬಾರ್ದು. ನೀನು ಹೋಗಿ ರೆಸ್ಟ್ ಮಾಡು, ನಾನು ತೊಗೊಂಡು ಬರ್ತೀನಂತ. ಹಾಗೆ ಇನ್ನೊಂದು, ನೀನು ಜಲ್ದಿ ಎದ್ದು ಮತ್ತೆ ಮಾಡಬೇಕೆಲ್ಲ ಕೆಲಸ ಅಂತ ಅನ್ಕೋಬೇಡ. ನಾನು 5-6ಕ್ಕೆಲ್ಲ ಕಸ ಹುಡುಗಿ ನೀರು ಹಾಕಿ ಅದು ಏನೇನು ಮಾಡುತ್ತೆ ಎಲ್ಲ ಮಾಡ್ತೀನಂತ ಮನೆ ಕೆಲಸ. ಈಗ ನೀ ಏನು ಮಾಡಬೇಡ, ಏನು ಹೋಗಿ ರೆಸ್ಟ್ ಮಾಡಷ್ಟೇ. ಹ್ಞೂ ರೀ ಅತ್ತಿ, ಆಯ್ತು ತಗೋರಿ, ನೀವು ಹ್ಯಾಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಂತ. ಆಯ್ತು ತಗೋರಿ ಅತ್ತಿ. ಅವ್ವ ಯಾಕೇನೋ ನನಗೆ ತಲೆ ಭಾಳ ಇಲ್ಲತ್ತದ, ನಾನು ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ತೀನಂತ. ಹ್ಞೂ ಆಯ್ತು ತಗೋವ, ಹೋಗಿ ಮಕ್ಕೊಂಡ್ಬಿಡು, ಮತ್ತೇನು ಮಾಡ್ತಿ. ಪ್ರಮೀಳಾ ತಲೆ ಭಾಳ ಪೇನ್ ಆಗ್ಲತ್ತದ ಅನ್ನತ್ತಿದಿ, ಒಂದು ಸ್ವಲ್ಪ ಶುಂಠಿ ಟೀ ಮಾಡ್ಕೊಂಡು ಬರ್ಲೇನು ನಾನು ಹಿಂಗೆ? ಅದು ಅತ್ತಿಗೆಮ್ಮ ಪೂಜಾ ಆಕಿಗೆ ನಾನು ಶುಂಠಿ ಟೀ ಬೇಕಾದ್ರೆ ಮಾಡ್ಕೊಡ್ತೀನಂತ, ನೀವು ಹೋಗಿ ರೆಸ್ಟ್ ಮಾಡಂತ ಹೇಳಾಗತ್ತೀನಿ ನಾನು. ನೀವು ಒಟ್ಟು ಹೇಳಿದ ಕೇಳಲ್ಲ ನೋಡು, ಒಟ್ಟು ಏನಾರ ಕೆಲಸ ಮಾಡಬೇಕೆ ಅಂತಲ್ಲ, ಒಂದು ಜರ ರೆಸ್ಟ್ ಮಾಡ್ಬೇಕು ಅನ್ನೋದೇ ಇಲ್ಲ ನೋಡು. ಈ ಟೈಮಿಗೆ ಸ್ವಲ್ಪ ರೆಸ್ಟ್ ಮಾಡಬೇಕು. ಹೋಗಿ ನೀ ರೆಸ್ಟ್ ಮಾಡೋಕೆ ನಾನು ಕೇಳ್ತೀನಿ, ಶುಂಠಿ ಟೀ ಬೇಕಂತ ಅಂದ್ರೆ ನಾ ಹೋಗಿ ಮಾಡ್ಕೊಡ್ತೀನಂತ, ನೀವು ಹೋಗಿ ರೆಸ್ಟ್ ಮಾಡಿ ಹೋಗು. ಹ್ಞೂ ರೀ ಅತ್ತೆ, ಆಯ್ತು ರೀ. ಪ್ರಮೀಳಾ ನಿನಗೆ ಶುಂಠಿ ಟೀ ಮಾಡ್ಕೊಂಡು ಬರ್ಲೇನವ, ಮತ್ತು ತಲೆ ಬ್ಯಾನ್ ಅಲ್ಲತ್ತದ ಅನ್ನತ್ತಿದಿ? ಬ್ಯಾಡವ, ನನಗೇನು ಶುಂಠಿ ಟೀ ಏನು ಬ್ಯಾಡ ಬಿಡು. ಇದು ನಿನ್ನ ಸಸಿಗೆ ನೆದರಾಗಿರ್ತದೆ, ಹೋಗಿ ನೆದರ್ ತೆಗೆದು ಬಾ ಹೋಗಿ. ಮತ್ತು ನೆದರ್ಗಿನ ಆಗಿ ಅದೇನೋ ಹೇಳ್ದಲ್ಲ, ಕಣ್ಣಿಗೆ ಕಲ್ಲು ಹೊಡಿತದ, ಕಲ್ಲಿಗೆ ಕಣ್ಣು ಹೊಡಿತದ, ಏನೇನೋ ಅಂದೆಲ್ಲ, ಅದು ಆಗಂಗದ. ಹೋಗು. ಈ ಜನ್ಮದಾಗ ನಿನಗೆ ಬುದ್ಧಿ ಬರಲ್ಲ ಬಿಡು. ನಿನಗೆ ಎಟ್ಟ ತಿಳಿಸಿ ಹೇಳಿದ್ರು, ನಿನಗೆ ಗಿಣಿ ಹೇಳ್ದಂಗೆ ಹೇಳಿದ್ರು ನಿನಗೆ ಬುದ್ಧಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ನೀನು ನೋಡ್ದೇನೋ ನಿಮ್ಮ ಅತ್ತಿಗೆ ಮಗ ನಾ ತೊಗೊಂಡು ಬಂದೀನಿ ಅಂಥೇಳಿ ನಾನು ಮರ್ಯಾದೆ ಇಟ್ಟು ಹಾಕ್ಕೊಂಡು ಬಂದುಳಕಿ. ನೀ ನೋಡು ಹೆಂಗೆ ಪ್ಯಾಂಟು ಸಿಗಿಸ್ಕೊಂಡು ನಿಂತಿದ್ದಿ. ಇಲ್ಲೇ ಗೊತ್ತಾಗ್ತದ ನಿನಗೆ ಆಕೆಗೆ ಎಷ್ಟು ವ್ಯತ್ಯಾಸದ ಅಂಥೇಳಿ. ಸ್ವಲ್ಪ ತಿಳಿದು ನಡೆದು ಕಲಿ. ಏನು ಅದೇನು ಹುಡುಕ್ತಲ್ಲ ಸಣ್ಣ ಪುಟ್ಟ ಕೊಂಕುಗಳು, ಅದು ಬಿಟ್ಬಿಡು. ಏನು ಮನಿ ಅದ, ನಮ್ಮೋರರ, ನಮ್ಮ ಅತ್ತಿಗೆ ಮಳ, ಇದು ನಮ್ಮ ಮನೆ ಅದ ಅಂತ ತಿಳಿದಂದ್ರೆ ನಿನಗೆ ಒಳ್ಳೆ ಬುದ್ಧಿ ಬರ್ತದೆ. ಇಲ್ಲ ನೀ ಹಿಂಗೆ ಮಾಡ್ಕೊತ ಹೋಗ್ತೀನಂದ್ರೆ ಈ ಜನ್ಮದಾಗ ನೀವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಈಕೆ ಅಂತ ತಾಯಿ ಹಿಂಗೆ ಮಗಳಿಗೆ ಅಂತಾಳ ಅಂತ ಅಂದ್ರೂ ಪರವಾಗಿಲ್ಲ, ನೀನು ಮಗಳಾಗಿ ಕರೆಕ್ಟಾಗಿರಬೇಕು. ಏನು ನಾನು ಇಂಥದ್ದೆಲ್ಲ ಮನಾರು ಮಾಡಿನೇ ಇಲ್ಲಿ ಕುಂತೀನಿ. ಏನು ಆಕಿ ಭಾಳ ಒಂದಲ್ಲ ಎರಡಲ್ಲ ಭಾಳ ಅರ್ಧ ಮುಖ್ಯನಕಿ ನಿಮ್ಮ ಅತ್ತಿಗೆ ಮಗ. ಏನು ಅದು ಎಲ್ಲ ನೋಡಿ ಪಶ್ಚಾತ್ತಾಪಾಗಿ ಈಗ ನಾನು ಇಷ್ಟು ಬದಲಾಗೀನಿ. ನೀನು ಹಂಗೆ ಮಾಡಬೇಡ, ದುಡುಕ್ಬೇಡ ಅಂತ ನೀನು ತಿಳಿಸಿ ಹೇಳತ್ತೀನಿ. ತಿಳ್ಕೊಂಬಲ್ಲೋಗಿದ್ದಿ, ನಿನಗೂ ಬುದ್ಧಿ ಬರ್ತದೆ ತಗೋ ನಿನಗೆ. ಈಗ ನನಗೆ ಹೆಂಗೆ ಬುದ್ಧಿ ಬಂದದಲ್ಲ, ನಾ ತಪ್ಪು ಮಾಡ್ದೆ ಅಂತ ಪಾಪ ಪಕ್ಕನೆ ಕಾಡ್ಲಾಗ್ತದಲ್ಲ, ಹಂಗೆ ನಿನಗೂ ಒಂದಿನ ಬರ್ತದೆ, ಬುದ್ಧಿ ಬರ್ತದೆ. ಹಿಂಗೆ ಮಾಡಬಾರ್ದಿತ್ತಲ್ಲ, ನಾನು ತಪ್ಪು ಮಾಡ್ದಲ್ಲ ಅಂತ ಬರ್ತದ. ಆವಾಗ ಸುಧಾರಿಸ್ಕೋಬೇಕಂದ್ರೂ ನಿನಗೆ ಸುಧಾರಿಸ್ಕೊಳಕ್ಕಾಗಲ್ಲ. ಏನೋ ಪೂಜಾ ಇದ್ದಳು ನನಗೆ ಕ್ಷಮಿಸ್ದಳು, ಆದ್ರೆ ನಿನ್ನ ವಿಷಯದಾಗ ಹಿಂಗೆ ಆಗಲ್ಲ. ತಿದ್ದುಕೋ ಪ್ರಮೀಳಾ ಸ್ವಲ್ಪ. ಹಸಿ ಮೇಲಿಂದ ಪ್ರೀತಿ ವ್ಯಾಮೋಹ ಯಾವತ್ತು ಹೋತದಲ್ಲ ಅವತ್ತು ನಮ್ಮ ಅವ್ಗ ಮಗಳೇ ಚಂದ ಅನ್ನಿಸ್ತದ, ಅಲ್ಲಿ ತನ ಅನ್ಸಲ್ಲ. ಸಸಿ ಅಂತ ಒಂದು ಅಳತಿ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ಲಕತ್ತಾಳ ನಮ್ಮವ್ವ. ಜನ್ಮದಾಗ ನಮ್ಮ ಅವ್ಗೂ ಬುದ್ಧಿ ಬರಲ್ವಾ? ಇಷ್ಟು ಹೇಳಿದ್ರು ಮತ್ತೆ ತನ್ನ ತಪ್ಪು ತನಗೆ ಅರು ಆಗಲ್ಲ ನೋಡು. ಹೌದಲ್ಲ ಅವ್ವ ಹಿಂಗೆ ಮಾಡಲ್ಲ ಅಂತ ಬಾಯಿಗೆ ಬರಲ್ಲ ನೋಡಕ್ಕಿಗೆ.
ಇರಲಿ ಇರಲಿ, ಅದೇನೋ ಅಂತಾರಲ್ಲ, ಈಗ ನಾವೆಲ್ಲ ಹೇಳಿದಿರ್ತೀವಲ್ಲ, ನಾಳೆಗೆ ಅನುಭವಿಸ್ತಾರಲ್ಲ, ಹೌದಲ್ಲ ಅಂಥೇಳಿ. ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ರೀ, ಪ್ಲೀಸ್ ಪ್ಲೀಸ್ ದಯವಿಟ್ಟು ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಎಷ್ಟು ಜನ ನೋಡ್ತಿರಲ್ಲ ಅಷ್ಟೇ ಜನ ಸಾಕು, ಒಂದು ಲೈಕ್ ಆದರೂ ಕೊಟ್ಟು ಹೋಗ್ರಿ, ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಹಾಗೆ ಪ್ಲೀಸ್ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ಲತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಇನ್ನೊಂದು, ಫಸ್ಟ್ ಟೈಮ್ ಯಾರು ನೋಡ್ಲತ್ತಿರಲ್ರಿ ಅವ್ರು ಪಾರ್ಟ್ 1 ನಿಂತು ನೋಡ್ರಿ, ಅಂದ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದೆ ರೀ, ಇಂಟ್ರೆಸ್ಟ್ ಅನ್ನಿಸ್ತದೆ ರೀ. ಇವಾಗ ಸಡನ್ನಾಗಿ ನೋಡೋಕೆ ಹೋದ್ರೆ ಅದು ಅರ್ಥ ಆಗಲ್ರಿ. ಸೊ ಪಾರ್ಟ್ 1 ನಿಂತ ನೋಡಿರಿ. ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವಾಗ ಸ್ಟೋರಿ ಹಾಕಿದ್ರು ನೀವು ಫ್ರೀ ಇದ್ದ ಟೈಮಿಗೆ ಅದು ನೀವು ನೋಡ್ಬೋದು, ನಿಮಗೆ ನೋಟಿಫಿಕೇಷನ್ ಬಂದಿರ್ತದಲ್ಲ, ಹಾಗಾಗಿ ಅದು ಕತೆಗಳು ನಿಮಗೆ ಕಂಟಿನ್ಯೂ ಆಗಿ ಈಸಿಯಾಗಿ ನೀವು ನೋಡ್ಕೊತಾ ಬರ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.